ಜಾಲತಾಣ ಹಾಗೂ ಮಾಧ್ಯಮಗಳಲ್ಲಿ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಸುಮಾರು ಸಾವಿರಾರು HIV ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದ್ದಾವೆ ಎಂಬ ಮಾಹಿತಿಯನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದವು. ಅದಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ UT ಖಾದರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. HIV ಸೋಂಕಿತರು ಹಾಗೂ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಆಸ್ಪತ್ರೆಗಳಲ್ಲಿ ಹಾಗೂ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಮಾಡಲಾಗುತ್ತದೆ ಇಲಾಖೆಯಿಂದ. ಹೀಗಾಗಿ ಜಾಗೃತಿ ಮೂಡಿಸುವ ಕೆಲಸವನ್ನು ಅಧಿಕಾರಿ ವರ್ಗದವರು ಮಾಡುತ್ತಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪದಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಯ ಪದಾಧಿಕಾರಿಗಳು, ಅಧಿಕಾರಿ ವರ್ಗದವರು ಇದೇ ವೇಳೆ ಉಪಸ್ಥಿತರಿದ್ದರು. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಮಾಜದ ಯೋಜನೆಯನ್ನು ರೂಪಿಸಿದೆ. ಕೇಂದ್ರದ ನ್ಯಾಕ್ರೋ ಸಂಸ್ಥೆಯವರು ಅದೊಂದು ಲೆಕ್ಕಾಚಾರದಲ್ಲಿ ಅವರ ಪಾಪ್ಯುಲೇಷನ್ ಅನುಗುಣವಾಗಿ ಕೆಲವೊಂದು ಮತ್ತು ಕೆಲವು ವಿಚಾರ ಹೇಳ್ತಾರೆ. ಇವತ್ತು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಸರ್ಕಾರದ ತೀರ್ಮಾನ ಇವತ್ತು ಮಾಡಿದ್ದೇವೆ. ಮಾಹಿತಿಗಳು ಏನು ಬಂದಿದೆ ಅದು ಕೆಲವೊಂದು ಮಾಹಿತಿಯ ಕೊರತೆಯಿಂದಾಗೆಲ್ಲದೆ ಅಂತ ಯಾವುದೇ ವಿಚಾರ ಕೂಡ ನಮ್ಮ ರಾಜ್ಯದಲ್ಲಿ ಎಲ್ಲಿ ಕೂಡ ಇವತ್ತು ಇಲ್ಲ. ಪತ್ರಕರ್ತರಿಗೆ ಮಾಹಿತಿ ಬಲ ಸ್ಪಷ್ಟವಾಗಿ ಇವತ್ತು ಇದು ಇಲ್ಲ. ಕಾರಣ ಇವತ್ತು ಯಾವುದೇ ಕಾಲೇಜುಗಳಲ್ಲಿ ಯಾವುದೇ ಅಲ್ಲಿ ಕಡ್ಡಾಯವಾಗಿ ಟೆಸ್ಟ್ ಮಾಡುವಂತದ್ದ ಇನ್ನೊಂದು ಅಂತ ಯಾವುದೇ ವಿಚಾರ ಕೂಡ ಎಲ್ಲಿಯೂ ಇಲ್ಲ ಮತ್ತು ಕಡ್ಡಾಯ ಮಾಡಲಿಕ್ಕೆ ಯಾವುದು ಕೂಡ ಇಲ್ಲ. ಸ್ಪಷ್ಟ ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸಿಕೊಂಡು ಇದಕ್ಕೆ ಪಾಸಿಟಿವ್ ಆಗಿ ಬಂದದ್ದು ಅದು ಮತದಲ್ಲಿ ಚಿಕಿತ್ಸೆ ಪಡೆಯುವಂತಹ ಸುಮಾರು 19,000 ಇವತ್ತು ಏನಿದೆ ಹಿಂದಿನಿಂದಲೂ ಕೂಡ ಅವರೆಲ್ಲರೂ ಕೂಡ ಮಾಹಿತಿ ಇದೆ. ಅವರನ್ನು ಟ್ರ್ಯಾಕ್ ಮಾಡ್ತಾ ಇವತ್ತು ಇದ್ದೇವೆ. ಅವರಿಗೆ ಕೂಡ ಏನು ಇವತ್ತು ಸರ್ಕಾರದ ಯೋಜನೆ ಇದನ್ನು ಕೂಡ ಮುಟ್ಟಿಸ್ತಾ ಇವತ್ತಿದ್ದೇವೆ. ಅದು ಚಿಕಿತ್ಸೆ ರೂಪದಲ್ಲಿ. ಅದು ಅಷ್ಟು ಮಾತ್ರ ಅಲ್ಲ, ಎಲ್ಲವನ್ನು ಕೂಡ ಇವತ್ತು ಡಾಟಾ ಎಂಟ್ರಿ ಮಾಡ್ಬೇಕಂತ ಹೇಳಿಕೊಂಡು ಒಂದು ಸೋಚ್ ಆಪ್ ಅಂತ ಅದನ್ನು ನಿರ್ಮಿಸಿ ಎಲ್ಲರೂ ಕೂಡ ಅದರಲ್ಲಿ ಎಲ್ಲರ ಮಾಹಿತಿ ಕೂಡ ಅದರಲ್ಲಿ ಇರ್ತದೆ. ಏನು ಬಳಸಲಿಕ್ಕೆ ಆಗುದಿಲ್ಲ, ಯಾಕೆ ಮಾಹಿತಿಗಳು ಗೌಪ್ಯವಾಗಿರ್ಬೇಕೆಂಬಂತ ಕಾನೂನು ಮತ್ತು ನಿಯಮ ಕೂಡ ಇವತ್ತು ಇದೆ. ಅದರಲ್ಲಿ ನಾವು ಡಿಜಿಟಲೈಸೇಷನ್ ಮಾಡುವಾಗ ಅದರಲ್ಲಿ 11,000 ಆಗಿದೆ, 8,000 ಬಾಕಿ ಇದೆ ಅಂತ ಹೇಳಿದ್ರೆ ಬೇರೆ ಬೇರೆ ಡಾಕ್ಟರ್ಗಳ ಹೋಗ್ಬೇಕು, ಅವ್ರು ಎಲ್ಲಿ ಏನು ಅಂತೆಲ್ಲ ಮಾಹಿತಿ ತಗೊಳ್ಬೇಕು. ಅದನ್ನ ಸಂಸ್ಥೆಯವರು ಈಗಾಗಲೇ ಕೆಲಸ ಕಾರ್ಯ ಮಾಡಿ ಮುಂದಿನ ದಿನವೂ ಪೂರ್ತಿ ಆಗ್ತದೆ. ಉದ್ದೇಶ ಇದರ ದೊಡ್ಡ ಮಟ್ಟದ ನಾವು ಜನಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕಾಗುವಂಥದ್ದು. ಅದಕ್ಕಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಒಂದು ಯುವ ಸಮಾವೇಶವನ್ನು ಕೂಡ ಇವತ್ತು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಾಗೆ ಆಗಸ್ಟ್ 12ರಿಂದ ಅಕ್ಟೋಬರ್ 12 ತನಕ ಒಂದು ಪ್ರಚಾರ ಹೊಂದಿದೆ, ಜಾಗೃತಿ ಕಾರ್ಯಕ್ರಮ. ಆ ಒಂದು ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಯುವ ಸಮಾವೇಶ ಮಾಡಿ ಇದಕ್ಕೆ ಒಂದು ಜನಜಾಗೃತಿ ಕಾರ್ಯಕ್ರಮ ಕೂಡ ನಾವಿವತ್ತು ಹಮ್ಮಿಕೊಳ್ತೇವೆ. ಮುಂದೆ ಹೋಗಿ ಬಹುಶಃ ಇವತ್ತು ನಾವು ರಾಷ್ಟ್ರ ಮಟ್ಟದ ಅಥವಾ ನಾವು ರೀಜನಲ್ ಮಟ್ಟದ ಒಂದು ಕಾನ್ಫರೆನ್ಸ್ ಕೂಡ ಯಾವ ರೀತಿ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಇದನ್ನು ಹೇಗೆ ನಿಭಾಯಿಸಬಹುದು, ಬೇರೆ ಬೇರೆ ರಾಜ್ಯದ ಬೆಸ್ಟ್ ಪ್ರಾಕ್ಟೀಸಸ್ ಯಾವುದು, ನಾವು ಯಾವ ರೀತಿ ಒಂದು ಚರ್ಚಿತವಾಗಿ ಒಂದು ಉತ್ತಮ ರೀತಿಯಿಂದ ಯೋಜನೆ ರೂಪಿಸಬೇಕಂತ ಹೇಳಿಕೊಂಡು ಮತ್ತು ಎಲ್ಲ NGOs ಕರೆಸಿಕೊಂಡು ಉನ್ನತ ಮಟ್ಟದ ತಜ್ಞರಿಗೆ ಒಳಪಟ್ಟಂತಹ ಮಾಹಿತಿಗಳನ್ನು ಕರ್ಕೊಂಡು ಒಂದು ಕಾನ್ಫರೆನ್ಸ್ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದ ಕಾನ್ಫರೆನ್ಸ್ ಮಾಡಬೇಕೆಂದು ಕೂಡ ನಾವು ಇವತ್ತು ತೀರ್ಮಾನ ಮಾಡ್ತೇವೆ. ಹಾಗೆ ಟೆಸ್ಟಿಂಗ್ ಇಬ್ಬರಿಗೆ ಮಾತ್ರ, ಹೆರಿಗೆ ಆಗುವಾಗ ತಾಯಿಗೆ, ಯಾಕಂತ ಹೇಳಿದ್ರೆ ಅವ್ರ ಮಾಹಿತಿ ಇವತ್ತು ಆ ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮಗೊಳ್ಳಲಿಕ್ಕೆ ಬೇಕಾಗಿ ಇವತ್ತು ಬ್ಲಡ್ ಕ್ಯಾಂಪಿಗೆ ಬಂದಾಗ ಬ್ಲಡ್ ಕೊಡೋ ಸಂದರ್ಭದಲ್ಲಿ ಆವಾಗಲೂ ಕೂಡ ಈ ಟೆಸ್ಟ್ ಇವತ್ತು ಯಾವ್ದು ಕಂಟ್ರೋಲ್ ಇದೆಯಾ ಈಗಲೂ ಕೂಡ ಕಂಟ್ರೋಲ್ ಅಲ್ಲಿ ಇರುವಂತದ್ದು. ಎಲ್ಲಿ ಕೂಡ ಎಕ್ಸಾಕ್ಟ್ ಜಾಸ್ತಿ ಆಗುವಂತ ಯಾವ್ದು ವಿಚಾರ ನಮ್ಮ ಗಮನಕ್ಕೆ ಇವತ್ತು ಬರಲಿಲ್ಲ.